3 ಪಟ್ಟು ತಕೊಳ್ಳೋದು, ಆ ಕಡೆ ಕೊಡೋದು, ಇದು ನಡೆದಿದೆ. ಈಗ ನಾನ್ ನಿಮಗೆ ವಿನಂತಿ ಮಾಡ್ಕೊಳ್ತೇನೆ, ಈ ಲೋಕಸಭೆ ಚುನಾವಣೆ ಅಥವಾ ಯಾವುದೇ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಮತ ಹಾಕುವಾಗ ನಮ್ಮ ಮತವನ್ನ ಹಣಕ್ಕೆ, ಹೆಂಡಕ್ಕೆ, ಗ್ಯಾರಂಟಿಗೆ ಮಾರ್ಕೊಳ್ಬಾರ್ದು. ನಮ್ಮ ದೇಶದ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ ಉಳಿಬೇಕು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಅದ ಹಾಗೆ ದೇಶದ ಉದ್ದಗಲದಲ್ಲಿರುವಂತ ಶ್ರದ್ಧೆ ಭಕ್ತಿಯ ಕೇಂದ್ರಗಳು ಒಳ್ಳೇದಾಗಬೇಕು ಅಂದ್ರೆ ಮೋದಿಜಿಯವರು ಇರಬೇಕು. ಕಾಶಿ ಹೇಗಾಗಿದೆ ನೋಡಿದ್ದೇವೆ ನಾವು, ಉಜ್ಜಯಿನಿ ಹೇಗಾಗಿದೆ ನೋಡಿದ್ದೇವೆ. ದೇಶದ ಉದ್ದಗಲದ ಶ್ರದ್ಧೆ ಭಕ್ತಿ ಕೇಂದ್ರ ಚೆನ್ನಾಗಾಗಿದೆ. ಮತಾಂತರ ನಿಷೇಧ ಕಾಯ್ದೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆ, ನಾನು ವಿಧಾನಸಭಾ ಸ್ಪೀಕರ್ ಆಗಿದ್ದೆ. ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಆ ಕಾಯ್ದೆ ತಂದಾಗ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ರಾಮ ಮಂದಿರದ ಪೂಜೆಗೆ, ಭೂಮಿ ಪೂಜೆಗೆ ಕರೆದಾಗ ಕಾಂಗ್ರೆಸ್ನವರು ಕಪ್ಪು ಬಟ್ಟೆ ಕಟ್ಕೊಂಡು ಹೋದ್ರು. ವಿಶ್ವಾಸ್ ಸಬ್ಕಾ ಪ್ರಯಾಸ್, ಇದೆಲ್ಲ ವೋಟಿಂಗ್ ನಡಿಬೇಕು. ನಾವು ನಿಮ್ ಜೊತೆಗಿರ್ತೇವೆ. ನೀವು ಗಟ್ಟಿಯಾಗಿ 400 ನನ್ನ ಜೊತೆಗಿರ್ರಿ, ಬಿಜೆಪಿ ಜೊತೆಗಿರ್ರಿ. ನಾವೆಲ್ಲ ನಿಮ್ಗೆ ಏನೇನ್ ಬೇಕೋ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ವೇದಿಕೆ ಮೇಲಿರುವಂತ ಗಣ್ಯರಿಗೆ ನಿಮಗೆಲ್ಲ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಬಿಜೆಪಿಗೆ, ನರೇಂದ್ರ ಮೋದಿಜಿ ಅವರಿಗೆ ಎರಡೂ ಕೈ ಎತ್ತಿ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.